ಈ ಪಾಪಿ ಆರ್ ಅಶೋಕ್ ಇದ್ದಾನಲ್ಲ, ಪಾಪಿಷ್ಟ ಪಿಂಡ ಅವನು ಏನೋ ಮಿನಿಸ್ಟರ್ ಅಂತ, ಅವನು ವಿರೋಧ ಪಕ್ಷದ ನಾಯಕ ಅಂತ ಕಳ್ಳ, ಗೃಹ ಮಂತ್ರಿ ಅಲ್ಲ. ಮಾಧ್ಯಮದವರು ಕೇಳಿದ್ರಲ್ಲ ಅವನಿಗೆ, ಯಾಕೆ ಸೌಜನ್ಯ ಮನೆಗೆ ಹೋಗ್ಲಿಲ್ಲ? ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತೆ. ಆ ಪಾಪಿ ಸತ್ಯಕ್ಕಿಂತ ದೊಡ್ಡವನಾಗಿರುವವನಿದ್ರೆ ಅದು ಅಣ್ಣಪ್ಪ, ಧರ್ಮಕ್ಕಿಂತ ದೊಡ್ಡವನು ಯಾರಿದ್ರೆ ಅದು ಮಂಜುನಾಥ. ಶೋಭಾ ಕರಂದ್ಲಾಜೆ ಸಂಬಂಧ ಅವರು ಇರಲ್ಲ, ಇ.ವಿ. ಸದಾನಂದ ಅವ್ರು ಕೂಡ ಸಂಬಂಧನೇ ಇವರಿಗೆ. ಆಗ ಇಲ್ಲಿ ಒಬ್ಬ ಬಿಜೆಪಿ ಲೀಡರ್ ಒಬ್ಬ ಇದ್ದ, ಕುಶಲಪ್ಪ ಗೌಡ ಅಂತ ಹೇಳಿ. ನಾವು ಬಿಡ್ತೇವ ನಾವು ಗೌಡ್ರು, ನಮ್ಮ ಗೌಡ್ರು ಸದಾನಂದ ಗೌಡ್ರು CM, ಆರ್ ಅಶೋಕ್ ಅವರು ಗೃಹ ಮಂತ್ರಿ, ಆಯ್ತು ಮುಗಿಸಿ ಬಿಡ್ತೇವೆ, ನೀವು ಹೆಣ ತೆಗೀರಿ. ಯಾಕೆ? ಅದೇ ಒಕ್ಕಲಿಗೆ ಸಮುದಾಯದ ಸೌಜನ್ಯಳ ಜಾತಿಯವರಲ್ವಾ? ಶೋಭಾ ಕರಂದ್ಲಾಜೆ ಮಹಿಳಾ ಶಿಖಾಮಣಿ. ಯಾಕೆ ಮಾತಾಡ್ಲಿಲ್ಲ, ಬಂದಿರ್ಲಿಲ್ವಾ? 10ನೇ ತಾರೀಕಿಗೆ ಸಾಯಂಕಾಲ ಎಲ್ರಿ ಈಶ್ವರಪ್ಪ, ಯಡಿಯೂರಪ್ಪ, ಡಿ.ವಿ. ಸದಾನಂದ ಗೌಡ, ಆರ್ ಅಶೋಕ್, ಶೋಭಾ ಕರಂದ್ಲಾಜೆ 5 ಮಂದಿ ಬಂದಿದ್ದಾರಲ್ಲ. ಮಗು ಇದ್ದು ಹೆಣ ಸಿಕ್ಕಿದೆ, ಅವರಿಗೆ ಸಾಂತ್ವನ ಹೇಳ್ಬೇಕು ಅಂತ ಹೇಳಿ. ಪಾಪಿಗಳ ಯಾರ್ಯಾರ ಮೇಲೆ ಬ್ಲೇಮ್ ಮಾಡ್ತಿರಲ್ಲ, ಸಾಕ್ಷಿ ಇದ್ರೆ ತಂದು ಮುಟ್ಟಿಸ್ರು. ಅಲ್ಲಿ ಮೈಕೆ ಇಟ್ಕೊಂಡು ಬೊಬ್ಬೆ ಹೊಡಿಬೇಡಿ ಮಾರ್ಗದ ಮಧ್ಯೆ. ಇದೆ ಅಂತ ಹೇಳಿ ಆದೇಶ ಮಾಡಲಿ. ಬೇಕಾದ್ರೆ ನಮ್ಮನ್ನೇ ಆರೋಪಿಗಳನ್ನಾಗಿ ತಗೊಳ್ಳಿ. ಅದರಲ್ಲಿ ಬೇಕಾದ್ರೆ ಏನ್ ಸಾಕ್ಷಿ ಬೇಕು ಅಂತ ಹೇಳಿ. ಮಂಜುನಾಥ ಸ್ವಾಮಿಯ ವಿರೋಧಿ ಅಲ್ಲ, ಆರಾಧಕರು. ಅರೆ ನಮ್ಮ ರಕ್ತ ಅದು. ನಾನು ಹೇಳ್ತೇನೆ, ನಾನೇ ಮಂಜುನಾಥ ಅಂತ ಹೇಳಿ. ನೀವೇ ದೇವ್ರ? ಅವನು ಯಾರು ಸಮೀರ್ ಮಾತಾಡ್ಲಿಕ್ಕೆ? ಮಹೇಶ್ ಶೆಟ್ಟಿ ದುಡ್ಡು ಕೊಟ್ಟಿದ್ದಾನೆ. ಎಷ್ಟು ನಿಮ್ಗೆ? 80. ಮತ್ತೆಂತದ್ದು ಮಾಡಿದಿರಿ ನೀವು? 3 ಮದುವೆ ಆಗಿದ್ದು ಮಾತ್ರವಾ? ಎಲ್ಲಿ ಅಂತ ಹೇಳ್ತಾರೆ. ಅವತ್ತು ಪ್ರತಾಪ್ ರೆಡ್ಡಿ ಅವರಿಗೆ ಅಷ್ಟು ಬೈದಿದ್ದೇನೆ. ಅವ್ರ ಐಜಿ ಅವಾಗ ನಮ್ಮನ್ನು 10 ನಿಮಿಷದಲ್ಲಿ ಎತ್ತಾಕೊಂಡು ಹೋಗ್ಬೇಕಿತ್ತು. ಅವರ ಒಳ್ಳೆ ಮನಸ್ಸು ನಮ್ಮನ್ನು ಏನು ಮಾಡಲಿಲ್ಲ. ಅವ್ರಿಗೆ ಗೊತ್ತಿತ್ತು ಸತ್ಯ ಏನಾಗಿದೆ ಅಂತೇಳಿ. ಆದರೆ ಅವರು ಅಸಹಾಯಕರು, ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದರೆ ಫೋನ್ ಅಷ್ಟು ಎತ್ತರದಿಂದ ಮುಖ್ಯಮಂತ್ರಿ, ಗೃಹ ಮಂತ್ರಿ ಇವರೆಲ್ಲೇ ಬಂದಿತ್ತು ಅವಾಗ. ನಿಮಗೆ ಅದರಲ್ಲಿ ಒಂದು ಸತ್ಯಕತೆ ಇನ್ನೂ ಹೇಳ್ತೇನೆ ನೋಡಿ. ಯಾರು ಇನ್ಫ್ಲುಯೆನ್ಸು? ಆಗ ಯಾರು ಬಚಾವ್ ಮಾಡಿದ್ದು? ನನಗೆ ಇವತ್ತು ನೋವಾಗ್ತಾಯಿದೆ. ಶಮೀರ್ ಏನು ದೇಶದ್ರೋಹಿ? ಇಲ್ಲ, ಈ ದೇಶದನೇ ಮಗ ಅಲ್ವ ಅವನು? ಹೌದು. ಇವತ್ತು ಅವನು ತಪ್ಪು ಮಾಡಿದ್ರೆ ಸರಿ ಮಾಡ್ಬೇಕು ಯಾರು? ನಾವಲ್ವಾ? ಈ ಸಮಾಜ ಸರಿ ಮಾಡ್ಬೇಕಲ್ಲ. ಒಂದು ಮುಸಲ್ಮಾನ್ ಯುವಕ 21 ವರ್ಷದವ ಈ ಒಂದು ಕ್ರೈಮಿನ ಬಗ್ಗೆ ಮಾತಾಡ್ತಾನೆ, ಒಂದು ಯೂಟ್ಯೂಬಲ್ಲಿ ಮಾತಾಡ್ತಾನೆ. ಇಷ್ಟು ಜನ ಎಚ್ಚೆತ್ತರು ಅಂತ ಹೇಳಿದ್ರೆ ಆ ಶಕ್ತಿಯನ್ನು ನೋಡಬೇಕು, ಆ ವಿಚಾರಧಾರೆಯನ್ನು. ಆವತ್ತು ಸೌಜನ್ಯಳ ಅತ್ಯಾಚಾರ 2012ರಲ್ಲಿ ಆದಾಗ ಇದೇ ದೇಶ ಕಟ್ಟುವಂತಹ ಬಿಜೆಪಿ ಅವರಿದ್ದದ್ದು. ಮುಖ್ಯಮಂತ್ರಿ ಬಿಜೆಪಿ, ಗೃಹ ಮಂತ್ರಿ ಬಿಜೆಪಿ, ಎಲ್ಲ ಹಿಂದೂಗಳನ್ನು ನಾವು ಏನು ವಿಶ್ವಗುರು ಮಾಡಲಿಕ್ಕೆ ಅಂತ ಹೊರಟವರು. ಮಾಡಬೇಕಿತ್ತಲ್ಲಮ್ಮ, ಸದಾನಂದ ಗೌಡರು ಮಾಡಬೇಕಿತ್ತಲ್ಲ. ಅದೇ ಒಕ್ಕಲಿಗೆ ಸಮುದಾಯದ ಸೌಜನ್ಯಳ ಜಾತಿಯವರಲ್ವಾ? ಶೋಭಾ ಕರಂದ್ಲಾಜೆ ಮಹಿಳಾ ಶಿಖಾಮಣಿ. ಏನು ಮಾತಾಡ್ತಾರೆ ಅವರು, ಏನು ರೋಷ ವೇಷ. ಯಾಕೆ ಮಾತಾಡ್ಲಿಲ್ಲ, ಬಂದಿರ್ಲಿಲ್ವಾ? 10ನೇ ತಾರೀಕಿಗೆ ಸಾಯಂಕಾಲ ಎಲ್ರಿ ಈಶ್ವರಪ್ಪ, ಯಡಿಯೂರಪ್ಪ, ಡಿ.ವಿ. ಸದಾನಂದ ಗೌಡ, ಆರ್ ಅಶೋಕ್, ಶೋಭಾ ಕರಂದ್ಲಾಜೆ 5 ಮಂದಿ ಬಂದಿದ್ದಾರಲ್ಲ. ಮಗು ಇದ್ದು ಹೆಣ ಸಿಕ್ಕಿದೆ, ಅವರಿಗೆ ಸಾಂತ್ವನ ಹೇಳ್ಬೇಕು ಅಂತ ಹೇಳಿ. ದೇವಸ್ಥಾನಕ್ಕೆ ಬಂದು ಮಂಜುನಾಥನ ಅಣ್ಣಪ್ಪನ ಪ್ರಸಾದ ತೆಕೊಂಡು ಅಲ್ಲಿಂದಲೇ ಹೋಗಿದಾರಲ್ಲ. ಅಲ್ಲಿಂದ ಕೇವಲ 1.5 ಕಿಲೋಮೀಟರ್ ಮಗುವಿನ ಮನೆಗೆ ಹೆಣ ಇಟ್ಟು ಕಾದಿದಾರಲ್ಲ ಮನೆಯವರು. ಬರ್ತಾರೆ, ನಮ್ಮ ಮುಖ್ಯಮಂತ್ರಿ ಬರ್ತಾರೆ, ನಮ್ಮ ಜಾತಿಯವರು, ಗೃಹ ಮಂತ್ರಿ ಅವರು ನಮ್ಮ ಜಾತಿಯವರು, ಅಶೋಕ್ ಅವರು ಬರ್ತಾರೆ. ಶೋಭಾ ಕರಂದ್ಲಾಜೆ ಸಂಬಂಧ ಅವರು ಇರಲ್ಲ. ಆಗ ಅವನು ಇದ್ದಾನಲ್ಲ, ಯಾರು ಡಿ.ವಿ. ಸದಾನಂದ, ಅವ್ರು ಕೂಡ ಸಂಬಂಧನೇ ಇವರಿಗೆ. ಆಗ ಇಲ್ಲಿ ಒಬ್ಬ ಬಿಜೆಪಿ ಲೀಡರ್ ಒಬ್ಬ ಇದ್ದ, ಕುಶಲಪ್ಪ ಗೌಡ ಅಂತ ಹೇಳಿ. ನಾವು ಬಿಡ್ತೇವ ನಾವು ಗೌಡ್ರು, ನಮ್ಮ ಗೌಡ್ರು ಸದಾನಂದ ಗೌಡ್ರು CM, ಆರ್ ಅಶೋಕ್ ಅವರು ಗೃಹ ಮಂತ್ರಿ, ಆಯ್ತು ಮುಗಿಸಿ ಬಿಡ್ತೇವೆ, ನೀವು ಹೆಣ ತೆಗೀರಿ. ಯಾಕೆ ಹೆಣ ತೆಗೀರಿ? ಸಾಕ್ಷ್ಯನಾಶ ಮಾಡ್ಲಿಕ್ಕೆ ಹೆಣ ತೆಗೀರಿ ಫಸ್ಟ್. ನೀವು ಸುಟ್ಟಾಕಿ ಮಾಡಿದ್ರಲ್ಲ. ಒಬ್ಬ ಮುಸಲ್ಮಾನ ಮಾತಾಡ್ಬಾರ್ದಲ್ಲ, ನೀವು ಹಿಂದೂ ಆಗಿ ಮಾತಾಡ್ಬೇಕು. ಜಾತಿ ಬೇಡ ನಿಮ್ಗೆ, ಒಂದು ಧರ್ಮದ ಪ್ರಕಾರವಾಗಿ ನಿಮ್ಗೆ ಮಾಡ್ಬೋದಿತ್ತಲ್ಲ ಅವತ್ತು.
ಮಾಡ್ಬೋದಿತ್ತಲ್ಲ, ಅಧಿಕಾರ ಇತ್ತಲ್ಲ. ಯಾಕೆ ಮಾಡಲಿಲ್ಲ? ಈಗ ಮುಸಲ್ಮಾನ ನೀವೇನು ಸತ್ತಿದ್ದೀರ ಅವತ್ತು? ಪಾಪಿಗಳೇ ನೀವು. ನಿಮ್ಮ ಮನೆ ಮಗು ಅಲ್ಲ ಅದು, ಒಂದು ಹಿಂದೂ ಮನೆ ಮಗು ಅಲ್ಲ ಅದು. ಕೇಸ್ ಮಾಡಬೇಕಿತ್ತಲ್ಲ ಅವತ್ತು. ನೀವು ಇವತ್ತು ಕೂಡ ಪ್ರಶ್ನೆ ಮಾಡಬೇಕು ಮುಖ್ಯಮಂತ್ರಿಯವರಿಗೆ. ಡಿ.ವಿ. ಸದಾನಂದ ಗೌಡನಿಗೆ ಫೋನ್ ಮಾಡಿ ಕೇಳಿ. ಈ ಪಾಪಿ ಆರ್ ಅಶೋಕ್ ಇದ್ದಾನಲ್ಲ, ಪಾಪಿಷ್ಟ ಪಿಂಡ, ಅವನು ಏನೋ ಮಿನಿಸ್ಟರ್ ಅಂತ, ಅವನು ವಿರೋಧ ಪಕ್ಷದ ನಾಯಕ ಅಂತ ಕಳ್ಳ, ಗೃಹ ಮಂತ್ರಿ ಅಲ್ಲ. ಮಾಧ್ಯಮದವರು ಕೇಳಿದ್ರಲ್ಲ ಅವನಿಗೆ, ಯಾಕೆ ಸೌಜನ್ಯ ಮನೆಗೆ ಹೋಗ್ಲಿಲ್ಲ? ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತೆ. ಆ ಪಾಪಿಗೆ ಒಬ್ಬ ಗೃಹ ಮಂತ್ರಿ, ಅವನಿಗೆ 100 ಕಿಲೋಮೀಟರ್ ಸೌಜನ್ಯ ಮನೆಗೆ ಹೋಗ್ಲಿ, ಸೆಕ್ಯೂರಿಟಿ ಪ್ರಾಬ್ಲಮ್. ಇವನಿಗೆ ಏನು ರಾಜ್ಯ ಆಳ್ತಾನೆ ಇವನು? ಅಲ್ಲ, ಏನು ರಾಜ್ಯ ಆಳ್ತಾನೆ ಇವನು? ನಾನು ಕೊಟ್ಟ ಹೇಳಿಕೆ ಅಲ್ಲಮ್ಮ ಇದು. ಆರ್ ಅಶೋಕ್ ಹೇಳೋದು ಪೇಪರ್ನವರಿಗೆಲ್ಲ. ಸೆಕ್ಯೂರಿಟಿ ಪ್ರಾಬ್ಲಮ್. ಅಲ್ಲೇ ಬರ್ಬೇಕಾದ್ರೆ ಅಲ್ಲೇ ಆಕ್ಸಿಡೆಂಟ್ ಆಗಿ ಸಾಯ್ಬೇಕಿತ್ತು ಇವರೆಲ್ಲ, ಪಾಪಿಗಳು ಇವರೆಲ್ಲ. ಇವ್ರು ಬದುಕಿದ್ದಾರಲ್ಲ, ಇನ್ನೂ ಬದುಕುದು ಇದೆ, ತಿನ್ಲಿಕ್ಕೆ ಇದೆ ನೋಡಿ, ತಿನ್ಲಿಕ್ಕೆ ಇದೆ. ಆ ಹೆಣ್ಣಿನ ಶಾಪ, ಆ ಮನೆಯ ಶಾಪ. ಒಂದು ಸಾಂತ್ವನ ಹೇಳಲಿಕ್ಕೆ ಬಂದವರು ಅಣ್ಣಪ್ಪನ ಮಂಜುನಾಥನ ಪ್ರಸಾದ ತೆಕೊಂಡು ಅಲ್ಲಿಂದ ಹೋಗ್ತಾರೆ. ಈಗ ಅವರ ಕಾರ್ಯಕರ್ತರೇ ಆಗೋದು, ಅವನೇನು ಸಮೀರು, ಅವನೇನು ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡ್ತಾನೆ, ಇವರಿಗೆ ಗೊತ್ತಿದೆಯಾ ಅದು ಹಿಂದೂ ದೇವಸ್ಥಾನವಾ? ನಾನು ಇವತ್ತಿನ ಯಾರ್ಯಾರು ಹಿಂದೂಗಳು ಇವತ್ತು ಸಮೀರ್ರ ವಿರೋಧವಾಗಿ ಬರೀತಾ ಇದ್ದಾರ, ಪಾಪಿಗಳೇ ಎಚ್ಚರಿಕೆ. ಮೊನ್ನೆ ಒಬ್ಬ ಪೂವಪ್ಪ ಗೌಡ ಅಂತ ಹೇಳಿ ಈ ಪ್ರಾಂತದ ವಿಶ್ವ ಹಿಂದೂ ಪರಿಷತ್ತಿನ ಒಬ್ಬ ಅಧ್ಯಕ್ಷ, 80 ವರ್ಷದ ಅಧ್ಯಕ್ಷ, ಮಹೇಶ್ ಶೆಟ್ಟಿ ಬಂದು ವಿಶ್ವ ಹಿಂದೂ ಪರಿಷತ್ ಹತ್ರ ಮಾತಾಡ್ಲಿ. ಅವನು ಯಾರು ಸಮೀರ್ ಮಾತಾಡ್ಲಿಕ್ಕೆ? ಮಹೇಶ್ ಶೆಟ್ಟಿ ದುಡ್ಡು ಕೊಟ್ಟಿದ್ದಾನೆ, ಅದು ಕೊಟ್ಟು ಮಾತಾಡಿಸಿದ್ದು ಅಂತ ಹೇಳ್ತಾನೆ. ರಾತ್ರಿ ಫೋನ್ ಮಾಡ್ತೇನೆ ಅವನಿಗೆ, ಪೂವಪ್ಪಣ್ಣ ಎಲ್ಲಿದ್ದೀರಿ? ಪುತ್ತೂರಲ್ಲಿದ್ದೇನೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಸಂಘಟನೆ ಹೇಗಿದೆ? ಚೆನ್ನಾಗಿದೆ. ವಯಸ್ಸು ಎಷ್ಟಾಯ್ತು ನಿಮಗೆ? 80 ಆಯಿತು. ನನಗೆ 56 ಆಯಿತು ಅಂತ ಹೇಳಿದೆ. ಸಮೀರಿಗೆ ವಯಸ್ಸು ಎಷ್ಟಾಯ್ತು ಗೊತ್ತಾ ನಿಮಗೆ ಅಂತ? ಇಲ್ಲ. ಸಮೀರ್ ಏನು ತಪ್ಪು ಮಾಡಿದ್ದಾನೆ? ಪುತ್ತೂರಿಗೆ ಬರಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಯಾರಾದರೂ ಬರ್ತೇನೆ ಅಂತ ಹೇಳಿದಾರ? ಇಲ್ಲಲ್ಲ ಗೌಡ್ರೆ, ಬರ್ತೇನೆ ಅಂತ ಹೇಳಿದಾರ ಪುತ್ತೂರಿಗೆ? ಇಲ್ಲಲ್ಲ. ಈಗ ನಾನೇ ಕರ್ಕೊಂಡು ಬಂದು ನಿಲ್ಲಿಸ್ತೇನೆ, ಏನು ಮಾಡ್ತೀರಿ ನೀವು ಅಂತ ಕೇಳಿದವರಿಗೆ. ನೀವು ಹೇಳಿದ್ರಲ್ಲ ಮಹೇಶ್ ಶೆಟ್ಟಿ ಬಂದು ಮಾತಾಡಲಿ. ನಿಮಗೆ ಗೊತ್ತಿದೆಯಾ? ನೀವು ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು. ಯಾವ ದೇವಸ್ಥಾನ ಎಲ್ಲಿ ಇರಬೇಕು, ಯಾರ ಹೆಸರಲ್ಲಿ ಇರಬೇಕು, ಏನು ಮಾಡಬೇಕು, ವಿಶ್ವ ಹಿಂದೂ ಪರಿಷತ್ ತೀರ್ಮಾನ ಮಾಡಲೇಬೇಕು. ಈ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ತೀರ್ಮಾನ ಮಾಡಲೇಬೇಕು. ನೀವೇನು ಮಾಡ್ತಿದ್ದೀರಿ ಅಂತ ಕೇಳಿದೆ. ಪೂವಪ್ಪ ಗೌಡ್ರೆ, ದೇವಸ್ಥಾನ ಯಾರ ಹೆಸರಲ್ಲಿದೆ ಗೊತ್ತಾ ನಿಮಗೆ? ಹಿಂದೂಗಳ ಹೆಸರಲ್ಲಿ ಉಂಟು. ನನಗೆ ವಿಷಯ ಗೊತ್ತಿಲ್ಲ. ವಯಸ್ಸೆಷ್ಟು ನಿಮಗೆ? 80. ಮತ್ತೆಂಥದ್ದು ಮಾಡಿದಿರಿ ನೀವು? 3 ಮದುವೆ ಆಗಿದ್ದು ಮಾತ್ರವಾ? ಎಲ್ಲಿ 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 ಅಂತ ಹೇಳ್ತಾರೆ. ಬೇಕಾ ನಿಮಗೆ 3 ಮದುವೆ ಆಗಿದ್ದು ದಾಖಲೆ? ನೀವು ವಿಶ್ವ ಹಿಂದೂ ಪರಿಷತ್ ಅಂತ ಕೇಳಿದೆ. ನಿಮ್ಮಂಥ ಪಾಪಿಗಳಿದ್ದರಿಂದ ದೇವಸ್ಥಾನ ಹೋಗಿ ಆಗಿದೆ ಅಂತ ಹೇಳಿದೆ. ಅಲ್ಲ, ಅದಿನ್ನೂ ಸರಿ ಆಗ್ತದೆ. ಹೇಗೆ? ಮೊನ್ನೆ ಕುಂಭಮೇಳದಲ್ಲಿ ತೀರ್ಮಾನ ಆಯಿತು. ಎಂಥದ್ದು? ಮೊನ್ನೆ ಬೆಂಗಳೂರಿನ ಮೀಟಿಂಗಲ್ಲಿ ಹೇಳಿದರು ಏನು? ಎಲ್ಲ ದೇವಸ್ಥಾನ ಯಾರ ಹೆಸರಲ್ಲಿ ಬೇಕಾದ್ರೆ ಇದೆ, ಅದು ಎಲ್ಲ ಇನ್ನು ಹಿಂದೂಗಳಿಗೆ ಅಂತೆ. ನಿಮ್ಮ ಹತ್ರ ಲೆಟ್ರ್ ಉಂಟು ಅಂತ ಕೇಳಿದೆ. ಇದು ನೋಡಿ, ನಾವು ಇದನ್ನೆಲ್ಲ ಮಾತಾಡಿದರೆ ನಾವು ಎಲ್ಲಿದ್ದೇವೆ? ನಮ್ಮ ಹಿರಿಯರು ಕೊಟ್ಟಂಥ ಪಂಕ್ತಿ ಎಲ್ಲಿದೆ? ಈ ದೇಶ ಸ್ವಾತಂತ್ರ್ಯ ಹೋರಾಟ ಎಷ್ಟು ಜನರ ಬಲಿ ತಗೊಂಡಿದೆ? ಅವರ ರಕ್ತಕ್ಕಾದ್ರೂ ಒಂದಿಷ್ಟು, ಸೌಜನ್ಯಕ್ಕಾದ್ರೂ ಒಂದು ಬೆಲೆ ಕೊಡಬೇಕಲ್ಲ ನಾವು. ಏನಿಲ್ಲ. ಇದನ್ನು ಮಾಧ್ಯಮಗಳು ಮಾಡಬೇಕು. ಎಲ್ಲಿ ಮಾಡಿದ್ರಿ? ಹಾಗಾದರೆ ಈ ದೇಶದಲ್ಲಿ ಕಾನೂನು ಎಷ್ಟಿದೆ? ಉದಾಹರಣೆಗೆ ಮೊನ್ನೆ ಒಂದು ಜಡ್ಜರ್ ಹೇಳಿದರು, ಯಾರು ಹೋಗಿದ್ದು ಕೋರ್ಟಿಗೆ? ಯಾರು ಹೋಗಿ? ಅವನ ಹುಡುಗನ ಮನೆಗೆ ಯಾರು ಹೋಗಿದ್ದು? ಪೊಲೀಸ್ನವರಿಗೆ, ಅವರ ಗೌರ್ಮೆಂಟ್ ವಕೀಲರಿಗೆ ಕೇಳ್ತಿದ್ರಲ್ಲ, FIR ಆಗಿದೆಯಾ? ಹೇಗೆ ನೋಟಿಸ್ ಕೊಡಲಿಕ್ಕೆ ಮನೆಗೆ ಹೋದ್ರಿ ನೀವು? ರಿಜಿಸ್ಟ್ರ್ ಪೋಸ್ಟ್ ಮಾಡಿ. ಇದು ನ್ಯಾಯ? ಇದು ನ್ಯಾಯ? ಇದು ನ್ಯಾಯ? ವ್ಯಕ್ತಿ ಎಷ್ಟೋ ದೊಡ್ಡವನಿರಲಿ, ಸತ್ಯಕ್ಕಿಂತ ದೊಡ್ಡವನಿದ್ದಾನ? ನನ್ನ ಲೆಕ್ಕದಲ್ಲಿ ಯಾರಿಲ್ಲ. ಸತ್ಯಕ್ಕಿಂತ ದೊಡ್ಡವನಾಗಿರುವವನಿದ್ರೆ ಅದು ಅಣ್ಣಪ್ಪ. ಧರ್ಮಕ್ಕಿಂತ ದೊಡ್ಡವನು ಯಾರಿದ್ರೆ ಅದು ಮಂಜುನಾಥ. ನೀವಾಗಾದ್ರೆ ಮಂಜುನಾಥ ಸ್ವಾಮಿಯ ವಿರೋಧಿ ಅಲ್ಲ, ಆರಾಧಕರು. ಅರೆ, ನಮ್ಮ ರಕ್ತ ಅದು. ನಾನು ಹೇಳ್ತೇನೆ ನಾನೇ ಮಂಜುನಾಥ ಅಂತ ಹೇಳಿ. ನೀವೇ ದೇವ್ರ? ನಾನೇ ಹೇಳ್ಕೊಳ್ತೇನೆ ಅಂತ.
ನಾನು ಅದಕ್ಕೋಸ್ಕರ ನಾನು ಬದುಕಿದ್ದೇನೆ ಇವತ್ತು. ಇಲ್ಲಾಂದ್ರೆ ನನ್ನನ್ನು ಮಾಟ ಮಂತ್ರ ಮಾಡಿಕೊಳ್ಳೆ ಮಾಡ್ತಿದ್ರು. ನಾನು ಹೇಳೋದು ಅದೆಲ್ಲ ಸತ್ಯವೇ ದೇವರು. ನೀವೆಲ್ಲ ಅಂತ ಹೇಳ್ಬೇಕಾದ್ರೆ ನೀವು ಹೇಳ್ಕೊಳ್ಳಿ. ನೀವೇ ಒಂದು ದೇವಿ ಸ್ವರೂಪಿ. ನಾವು ಈ ಸೌಜನ್ಯನೇ ಯಾಕೆ ದೇವಿ ಅಂತ ಹೇಳ್ತೇವೆ? ನಾವು ಹಾಗೆ ಬದುಕಬೇಕು. ಬದುಕಿದ್ದಾಗ ಮಾತ್ರ ಆಗೋದು. ನಾವು ಕಂಡವರ ಹೆಣ್ಮಕ್ಳನ್ನು ಇದೇ ರೀತಿ ಮಾರ್ಗದಲ್ಲಿ ರೇಪ್ ಮಾಡಿ ಬಿಸಾಡಿದ್ರೆ ದೇವರು ಆಗೋದಲ್ಲ, ಅತ್ಯಾಚಾರಿ ಆಗ್ತಾನೆ, ಕಾಮಂದ ಆಗ್ತಾನೆ ಅವನು. ಅದನ್ನು ತಿಳ್ಕೊಳ್ಬೇಕು ನಾವು. ಸತ್ಯ ಇರಬೇಕು. ಸತ್ಯವೇ ದೇವರು. ನಾವು ಹೇಳ್ತೇವೆ ಸತ್ಯವೇ ಬಂಧು, ಸತ್ಯವೇ ಬಳಗ, ಸತ್ಯವೇ ದೇವರು. ದೇವರನ್ನು ಯಾರು ನೋಡಿದ್ದೀರಿ? ನೀವು ಮಂಜುನಾಥನನ್ನು ನೋಡಿದ್ದೀರಾ? ನಾನು ನೋಡಲಿಲ್ಲ. ಅಣ್ಣಪ್ಪನನ್ನು ನೋಡಿದ್ದೀರಾ? ನಾವು ನೋಡಿದ್ದೇವೆ. ಸತ್ಯದ ಮುಖಾಂತರ ನೋಡಿದ್ದೇವೆ. ನಾವು ಅದನ್ನು ಸತ್ಯದಿಂದ ನೋಡಿದ್ದೇವೆ. ಹಿಂದೂಗಳಿಗೆ ಮುಕ್ಕೋಟಿ ದೇವತೆಗಳು ಎಲ್ಲಿ? ಯಾರು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಉಂಟು? ನಾವು ಇಲ್ಲಿ ಕೂತ್ರೆ ನಮ್ಗೆ ಈಗ ಆದಂಥ ಅತ್ಯಾಚಾರ ಕೊಲೆ ಪ್ರಕರಣ ಲೆಕ್ಕ ಮಾಡಲಿಕ್ಕೆ ಹೊರಟ್ರೆ 1 2 3 ಅಂತ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಮತ್ತೆ ಇದನ್ನು ನಮ್ಮ ದೇವರುಗಳನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಉಂಟು? ನಾವು ಈ ಹುಲ್ಲಿನಲ್ಲಿ ಕೂಡ ನೋಡಿ, ಇದೇನು, ಇದಕ್ಕೇನು ಹೇಳ್ತಾರೆ? ನಿಮ್ಮಲ್ಲಿ ಏನು ಹೇಳ್ತಾರೆ ಇದಕ್ಕೆ? ಗದ್ದೆ ಬದಿನ ಸೊಪ್ಪು. ಒಂದೆಲಗ. ಒಂದೆಲಗ ಅಂದ್ರೆ ಏನು? ನಮ್ಮಲ್ಲಿ ತಿಮರೆ ಅಂತ ಹೇಳ್ತಾರೆ. ಇದು ಜ್ಞಾನ ಕೊಡುವಂತ ವಸ್ತು. ಇದು ಕಹಿ ಇರುತ್ತೆ ತಿನ್ಲಿಕ್ಕೆ. ಜ್ಞಾನ ಕೊಡುವಂತ ವಸ್ತು ಇದು. ಜ್ಞಾನ ಇಲ್ಲದವರಿಗೆ ಜ್ಞಾನ ಕೊಡುವಂತ ವಸ್ತು ಇದು. ಕತ್ತಲೆಯ ಜಗತ್ತನ್ನು ಬೆಳಕು ತೋರಿಸುವಂತ ವಸ್ತು ಜ್ಞಾನ ಅಂತ ಹೇಳಿದ್ರೆ. ನೋಡಿ, ಇದನ್ನು ದೇವರಂತ ಪೂಜೆ ಮಾಡ್ತೇವೆ ನಾವು. ಹುಲ್ಲನ್ನು ಪೂಜೆ ಮಾಡ್ತಾರೆ. ಮರ, ಕಡ್ಡಿ, ಮಣ್ಣು, ಕಲ್ಲು, ಮುಳ್ಳು. ಈ ಹಿಂದೂ ಧರ್ಮ ಯಾವುದನ್ನು ದೇವರು ಅಂತ ಹೇಳುವುದಿಲ್ಲ. ಎಲ್ಲವನ್ನು ಪ್ರಕೃತಿಯೇ ದೇವರು. ಪ್ರತಿಯೊಂದರಲ್ಲೂ ದೇವರನ್ನ ಕಾಣ್ತೀವಿ, ಆರಾಧಿಸ್ತೀವಿ. ಅದು ಮತ್ತೆ ನಾನು ಹಾಗೆ ಹೇಳಿದ್ದು ದೇವರು ಅಂತ ಹೇಳಿ. ಮತ್ತೆ ಫಸ್ಟ್ ಟೈಮು ಒಬ್ರು ರಿಪೋರ್ಟರ್ ಕೊಲೆ ಮಾಡ್ತಾರಲ್ಲ, ಅದೇನು, ಏನಾಯ್ತು, ಏನು ವಿಷಯ, ಹೇಗೆ, ಏನು? ನೋಡಿ, ನೀವೀಗ ಕೇಳುವಾಗ ನೀವೇ ಇನ್ವೆಸ್ಟಿಗೇಷನ್ ಆಫೀಸರ್ ಕೇಳಿದಾಗೆ ಕೇಳ್ತೀರಿ. ನೀನೆಲ್ಲಿ ನೋಡಿದಿ ಬಂದದ್ದು ಕೋರ್ಟಲ್ಲಿ ಹೇಳು ಅಂತ ಹೇಳಿದ್ರೆ ನಾನೆಲ್ಲಿ ಹೇಳುದು? ಇಂಥ 1000 ಘಟನೆ ಇದೆ ಅಮ್ಮ. ಒಂದು ರಿಪೋರ್ಟರ್ ಅಲ್ಲ. ನಾನು ಅದನ್ನೇ ಹೇಳೋದಲ್ಲ. ಅದಕ್ಕೆ ಇದಕ್ಕೆ ಒಂದು ತಾರಕಿಕ ಅಂತ್ಯ ಆಗಬೇಕು. ಯಾವುದು? ಅದನ್ನು ಲೀಸ್ಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು 1000 ಅಂತ ಎಂತ ಹೇಳೋದು? 1000 ದುಡ್ಡು ಬರುವುದಲ್ಲಮ್ಮ. 1000 ಕೊಲೆಗಳು, ಅದು ಹೆಣ್ಮಕ್ಳಿದ್ದು. ನಾನು ಹೇಳೋದು ನಿಮ್ಮ ವಾಹಿನಿಯ ಮುಖಾಂತರ ಹೇಳ್ತೇನೆ. ಈ ದೇಶದ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಒಳ್ಳೊಳ್ಳೆ ನ್ಯಾಯಾಧೀಶರುಗಳು ಎಲ್ಲ ಸೇರ್ಕೊಂಡು ನಮ್ಮನ್ನು ಮುಂದೆ ನಿಂತು ಈ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಲಿ. ಭಾರಿ ಬೊಗಳೆ ಬಿಡ್ತಿರಲ್ಲ ಸೌಜನ್ಯ ಪರ ಹೋರಾಟಗಾರರು, ಮೈಶೆಟ್ಟಿ ಇರ್ಬೋದು, ಮಟ್ಟಣ್ಣ ಇರ್ಬೋದು, ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಕೇಳಿ ಒಂದು ಆದೇಶ ಮಾಡಲಿ. ಬೇಕಾದರೆ ಬರೀಲಿ, ಪಾಪಿಗಳ ಯಾರ್ಯಾರ ಮೇಲೆ ಬ್ಲೇಮ್ ಮಾಡ್ತಿರಲ್ಲ, ಸಾಕ್ಷಿ ಇದ್ರೆ ತಂದು ಮುಟ್ಟಿಸ್ರೋ. ಅಲ್ಲಿ ಮೈಕೆ ಇಟ್ಕೊಂಡು ಬೊಬ್ಬೆ ಹೊಡಿಬೇಡಿ ಮಾರ್ಗದ ಮಧ್ಯೆ. ಇದೆ ಅಂತ ಹೇಳಿ ಆದೇಶ ಮಾಡಲಿ. ಬೇಕಾದರೆ ನಮ್ಮನ್ನೇ ಆರೋಪಿಗಳನ್ನಾಗಿ ತಗೊಳ್ಳಿ. ಅದರಲ್ಲಿ ಬೇಕಾದರೆ ಏನು ಸಾಕ್ಷಿ ಬೇಕು ಅಂತ ಹೇಳಿ, ಯಾವ ರೀತಿಯ ಸಾಕ್ಷಿ ಯಾವ ಕೇಸುಗಳಲ್ಲಿ ಬೇಕು ಅಂತ ಹೇಳಿ. ದುಡ್ಡಿನದ್ರಲ್ಲ, ಜಾಗದ್ದಲ್ಲ, ಅತ್ಯಾಚಾರದ್ದಲ್ಲ, ಭೂ ವಿವಾದದಲ್ಲ, ಯಾವುದರಲ್ಲಿ ಬೇಕು ಹೇಳಿ? ಯಾವ ಈ ದೇಶದಲ್ಲಿ ನಾನು ಹೇಳಿದಲ್ಲ, ಹೊಸ ಒಂದು ಕಾನೂನು, ಹೊಸ ಸೆಕ್ಷನ್ ಮಾಡಬೇಕಷ್ಟೇ. ಅದು 1ರಿಂದ 0ದಿಂದ 9 ತನಕ ನಂಬರ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹೊಸ ನಂಬರ್ ಆಗಬೇಕು. ವೇದ ಏನು ಕೊಟ್ಟಿದೆ ಅಲ್ಲ 0ದಿಂದ 9, ಅದು ನಡಿಲಿಕ್ಕಿಲ್ಲ. ಹೊಸತ್ತು ಇನ್ನೊಂದು ವೇದ ಮಾಡಬೇಕಷ್ಟೇ ಆಗ್ತದೆ ನಂಬರ್. ನೋಡಿ, ಬಡ್ಡಿ ದಂಧೆದ್ದು ನಾನು ಅದನ್ನು ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಲೆಕ್ಕದಲ್ಲಿ ಸ್ವಲ್ಪ ಹಿಂದೆ. ಲೆಕ್ಕ ನೀವೇ ಮಾಡಬೇಕು, ಆದರೆ ನಿಮ್ಮ ಲೆಕ್ಕಕ್ಕೂ ಸಿಗೋದು ಕಷ್ಟ. ಅದು ಏನು ಫ್ಯಾಕ್ಟ್, ಏನಾಯಿತು ಅಂದರೆ ನಿಮ್ಮ ಮಿಷಿನ್ ದೊಡ್ಡದು ಬೇಕು. ಅದಕ್ಕೆ ಈ ಸಾಧಾರಣ ವೆಬ್ಸೈಟ್ ಎಲ್ಲ ಸಾಕಾಗೋದಿಲ್ಲ. ಅಂದರೆ ನಾನು ಲೆಕ್ಕದಲ್ಲಿ ವೀಕು. ಅಲ್ಲ, ಲೆಕ್ಕ ಅಂದರೆ ನಿಮ್ಮ ಈ ಸಣ್ಣ ಪೆಟ್ಟಿಗೆ ಇವರಿಗೆ ಇಟ್ಕೊಂಡಿದ್ದಾರಲ್ಲ ಅಂಥದ್ರಲ್ಲಿ, ಮತ್ತು ಅಲ್ಲಿ ಟೇಬಲ್ ಮೇಲೆ ಒಂದಿರ್ತಾರೆ, ಅದು ಸಹ ಸಾಕಾಗೋದು. ಅದು ಬೇಕಾಗ್ತದೆ. ಅಂದರೆ ಲೆಕ್ಕ ತುಂಬ ದೊಡ್ಡದು. ಅದು ಇಡೀ ದೇಶವೇ ಬೆಚ್ಚಿ ಬೀಳುವಂಥ ಹಗರಣ. ಇಡೀ ದೇಶವೇ, ವಿಶ್ವವೇ. ನಾವು ಹೇಳ್ತೇವಲ್ಲ, ಸ್ಕ್ಯಾಂಡಲ್ ಅಷ್ಟು ದೊಡ್ಡದು, ಇಷ್ಟು ದೊಡ್ಡದು, 30,000 ಕೋಟಿ, 50,000, ಇದು ಲಕ್ಷ ಗಟ್ಟಲೆ, 1-2 ಲಕ್ಷ ಗಟ್ಟಲೆ ಅಲ್ಲ.